ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಅಷ್ಟಮ ಶನಿಯ ವಿಚಾರದಲ್ಲಿ ಮಾತಾಡುವ. ನೋಡಿ, ಶನಿ ಬದಲಾವಣೆ ಆಗ್ತಾ ಇದೆ. ಶನಿ ಮಹಾರಾಜ ಕುಂಭ ರಾಶಿಯಿಂದ ಮೀನ ರಾಶಿಗೆ ಶನಿ ಈ ಮಂತಲ್ಲಿ ಪ್ರವೇಶ ಆಗುತ್ತೆ. ಸೊ ಆವಾಗ ಅಷ್ಟಮ ಶನಿ ಯಾರಿಗೆ ಬರುತ್ತೆ ಅಂದರೆ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ಬರುತ್ತೆ. ಇಲ್ಲಿ ಲೆಕ್ಕ ಹಾಕಬೇಕು ನಾವು. ಸಿಂಹರಾಶಿಯವರಿಗೆ ಅಷ್ಟಮ ಶನಿ. ಸೊ ಅಷ್ಟಮ ಶನಿ ಬಂದಾಗ ತುಂಬ ಜನ ನನ್ನ ಹತ್ರ ಕೇಳಿದರು, ಸೊ ಅಷ್ಟಮ ಶನಿ ಬಂದಾಗ ಯಾವ ರೀತಿಯ ನಮಗೆ ಸಮಸ್ಯೆಗಳೆಲ್ಲ ಬರುತ್ತೆ ಅಂತ. ಸೊ ಆ ವಿಚಾರದಲ್ಲಿ ಮಾತಾಡೋಣ. ಮತ್ತು ಅದಕ್ಕೆ ಪರಿಹಾರವೇನು, ಈ ಅಷ್ಟಮ ಶನಿಗೆ ಪರಿಹಾರವೇನು, ಆ ವಿಚಾರದಲ್ಲಿ ಇವತ್ತಿನ ವಿಡಿಯೋ ನೋಡ್ತಾ ಹೋಗೋಣ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದವರು ಸಬ್ಸ್ಕ್ರೈಬ್ ಮಾಡಿ. ಅಷ್ಟಮ ಶನಿ ನೋಡಿ, 7.5 ಶನಿ ಅಂತ ಇದೆ, ಅದು ಬೇರೆ. ಸೊ 7.5 ಶನಿ ಅಂದರೆ ಅಲ್ಲಿ 2.5 ವರ್ಷ ಒಂದು ರಾಶಿಯಲ್ಲಿ ಇರ್ತಾನೆ ಶನಿ, ಇನ್ನೂ 2.5 ವರ್ಷ ಇನ್ನೊಂದು ರಾಶಿಯಲ್ಲಿ ಇರ್ತಾನೆ, 3 ರಾಶಿಯಲ್ಲಿ ಬರುತ್ತೆ. ಅದು 7.5 ಶನಿ ಅಂತ ಬರುತ್ತೆ ನಮಗೆ, ಅದೊಂದು ವಿಚಾರ ಬರುತ್ತೆ. ಅದೇ ರೀತಿ ಅಷ್ಟಮ ಶನಿ, ಅದು 2.5 ವರ್ಷ ಇರುತ್ತೆ. ಅಷ್ಟಮ ಶನಿ, ಶನಿ ಅಂದ್ರೇ ಕರ್ಮಕಾರಕ, ಧರ್ಮಕಾರಕ. ನಾವು ನಮ್ಮ ಬದುಕಿನಲ್ಲಿ ಮಾಡಿದ ಎಲ್ಲ ಕರ್ಮದ ಫಲವನ್ನು ಕೊಡ್ತಕ್ಕಂಥವನು ಶನಿ. ಅದನ್ನು ಮಂದಗ್ರಹ ಅಂತ ಕರೀತಾರೆ, ಮಂದಾಚಾರ ಅಂತಲೂ ಕರೀತಾರೆ ಶನಿಯನ್ನು. ಯಾಕಂದರೆ ನಮಗೆ ಕಷ್ಟಗಳ ದಿನ ಬರಬೇಕಿದ್ರೆ ಅದು ಶನಿಯ ಕರ್ಮಫಲದಿಂದ ಬರುತ್ತೆ. ನಮ್ಮ ಕರ್ಮಫಲ ಏನಿದೆ ಅದು ಶನಿಯ ದಶಾಭುಕ್ತಿ ಅಂತರ್ಭುಕ್ತಿ ಬಂದಾಗ ಬರುತ್ತೆ. ಹಾಗಾದರೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಪ್ರಾರಂಭ ಆಗ್ತಾ ಇದೆ. ಹಾಗಾದರೆ ಎಲ್ಲ ಸಿಂಹರಾಶಿಯವರಿಗೆ ಕಷ್ಟಗಳು ಬರುತ್ತಾ, ಲಾಸ್ ಆಗುತ್ತಾ, ಅಪಮೃತ್ಯು ಆಗುತ್ತಾ ನೋಡಿದರೆ ಇಲ್ಲ. ಯಾರ ಜಾತಕದಲ್ಲಿ ಶನಿ ಮಹಾರಾಜ ಬಲಹೀನನಾಗಿದ್ದಾನೆ ಅಂದರೆ ಶನಿ ವೀಕ್ ಇದ್ದಾನೋ ಅವರಿಗೆ ತುಂಬ ಕಷ್ಟಗಳು ಬರುತ್ತೆ. ಸೊ ನಿಮ್ಮದೀಗ ಸಿಂಹರಾಶಿ, ಎಲ್ಲೂ ನಿಮಗೆ ದಶಾಭುಕ್ತಿಯಲ್ಲಿ ಶನಿ ಬಂದಿಲ್ಲ, ಅಂತರ್ಭುಕ್ತಿಯಲ್ಲಿ ಶನಿ ಬಂದಿಲ್ಲ, ನಕ್ಷತ್ರದಲ್ಲಿ ಶನಿ ಬಂದಿಲ್ಲ ಅಂದರೆ ನಿಮಗೆ ಸಮಸ್ಯೆನೇ ಇಲ್ಲ. ನಾನು ಹೇಳ್ತಕ್ಕಂಥ ಯಾವುದೇ ಫಲ ನಿಮಗೆ ಸಿಗಲ್ಲ ಅಥವಾ ಯಾವುದೇ ಸಮಸ್ಯೆ ನಿಮಗೆ ಬರಲ್ಲ. ಅದೇ ನಿಮ್ಮ ದಶಾಭುಕ್ತಿಯಲ್ಲಿ ಕೂಡ ಶನಿ ಅಷ್ಟಮದಲ್ಲಿದ್ದು, ಅದು ರನ್ನಿಂಗ್ ಆಗ್ತಾ ಇರೋದು ದಶಾಭುಕ್ತಿಯಲ್ಲಿ ಅಷ್ಟಮದಲ್ಲಿದ್ದು ಅಥವಾ ಅಂತರ್ಭುಕ್ತಿಯಲ್ಲಿ ಅಥವಾ ನಕ್ಷತ್ರದಲ್ಲಿ ಉಪನಕ್ಷತ್ರದಲ್ಲಿ ಏನಾದರೂ ಶನಿ ಬಂದಿದ್ದು ಬ್ಯಾಡ್ ಪ್ಲೇಸ್ಮೆಂಟಲ್ಲಿ ಕೂತಿದ್ದರೆ, ಈ ಕಡೆ ಅಷ್ಟಮ ಶನಿ ಕೂಡ ಬಂದಿದೆ, ಅಲ್ಲಿ ಜಾತಕದಲ್ಲಿ ಮೂಲ ಜಾತಕದಲ್ಲಿ ಕೂಡ ಶನಿ ವೀಕ್ ಆಗಿದ್ದಾಗ ಸಮಸ್ಯೆಗಳು ಖಂಡಿತ ಬರುತ್ತೆ ಶನಿಯಿಂದ. ಸೊ ಮುಖ್ಯವಾದ ಈ ಅಷ್ಟಮ ಶನಿಯಲ್ಲಿ ಮುಖ್ಯವಾದ ಸಮಸ್ಯೆಗಳೇನು ಬರುತ್ತೆ ಅಂದರೆ ಲಾಸ್. ಏನಾದರೂ ಬಿಸ್ನೆಸ್ ಮಾಡಲಿಕ್ಕೆ ಹೋದರೆ ಲಾಸ್. ಅದು ನಿಮ್ಮ ಜಾತಕನೂ ನೋಡಬೇಕು. ಜಾತಕದಲ್ಲಿ ಏನಾದರೂ ಲಾಭ ಇದ್ದರೆ ನೋಡ್ಬೋದು. ಮೂಲ ಜಾತಕ ನಿಮ್ಮ ಏನಾದರೂ ನೀವು ಬಿಸ್ನೆಸ್ ಮಾಡಲಿಕ್ಕೆ ಹೋದರೆ ಲಾಸ್ ಆಗ್ತೀರಾ. ಅದೇ ನಿಮ್ಮದೇ ವಾಹನ ಇದ್ದರೆ ನಿಮ್ಮ ಹತ್ರ ವಿಪರೀತ ಖರ್ಚುಗಳಾಗುತ್ತೆ. ಶನಿ ಬರ್ತಕ್ಕಂಥ ಸಮಯದಲ್ಲಿ ವಿಪರೀತ ಖರ್ಚುಗಳಾಗುತ್ತೆ, ಆಕ್ಸಿಡೆಂಟ್ಗಳಾಗ್ಬೋದು. ಯಾರಿಗೆ? ಸಿಂಹರಾಶಿಯವರಿಗೆ. ಸೊ ಮದುವೆಯಲ್ಲಿ ವಿಳಂಬ ಆಗ್ಬೋದು, ಮಾತುಕತೆಯಿಂದ ಸಮಸ್ಯೆಗಳು ಬರ್ಬೋದು. ಯಾವುದೇ ಒಂದು ಮಾಡ್ತಕ್ಕಂಥ ಕೆಲಸದಲ್ಲಿ ಎಲ್ಲ ಅಡೆ ತಡೆ ಕಷ್ಟ ನಷ್ಟಗಳೆಲ್ಲ ಈ ಸಮಯದಲ್ಲಿ ಖಂಡಿತ ಬರುತ್ತೆ. ಅಷ್ಟಮ ಶನಿಯ ಕಾಟ ಇದ್ದೇ ಇರುತ್ತೆ. ನಿಮ್ಮ ಜಾತಕದಲ್ಲಿ ಕೂಡ ಶನಿ ವೀಕ್ ಇದ್ದರೆ ಮಾತ್ರ. ಸೊ ಪಾಯಿಂಟನ್ನು ನೀವು ನೋಟ್ ಮಾಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಶನಿ ಚೆನ್ನಾಗಿದ್ದಾನೆ, ನವಮ ಭಾವದಲ್ಲಿದ್ದಾನೋ ಅಥವಾ ದ್ವಿತೀಯ ಭಾವದಲ್ಲಿದ್ದಾನೋ ಆವಾಗ ಅಷ್ಟೊಂದು ಸಮಸ್ಯೆಗಳು ನಿಮಗೆ ಬರಲ್ಲ. ಸೊ ಜಾತಕದಲ್ಲಿ ಕೂಡ ವೀಕ್, ಇಲ್ಲಿ ಅಷ್ಟಮ ಶನಿ ಬಂದಾಗ ಅದು ನಿಮಗೆ ಸಮಸ್ಯೆ ಕೊಟ್ಟೇ ಕೊಡುತ್ತೆ. ಯಾವುದೇ ಹೊಸ ಕೆಲಸಕ್ಕೆ ನೀವು ಅಂದರೆ ಯಾವುದೇ ಹೊಸ ಬಿಸ್ನೆಸ್ಗೆ ಈ ಸಮಯದಲ್ಲಿ ನೀವು ಕೈ ಹಾಕಬೇಡಿ, ಲಾಸ್ ಆಗ್ತೀರಾ. ಬೆಟ್ಟಿಂಗ್ ಇದರ ಹಿಂದೆ ಕೂಡ ಹೋಗಬೇಡಿ, ಇದರಲ್ಲಿ ಕೂಡ ನೀವು ಲಾಸ್ ಆಗ್ತೀರಾ. ಸೊ ಆದ್ದರಿಂದ ಹಾಗಾದರೆ ಇದಕ್ಕೆ ಪರಿಹಾರವೇನು? ಅಷ್ಟಮ ಶನಿಯ ಕಾಟಕ್ಕೆ ಪರಿಹಾರವೇನು ನೋಡಿ. ಅಷ್ಟಮ ಶನಿಯ ಕಾಟಕ್ಕೆ ಶನಿಗೆ ಪರಿಹಾರ ಅಂದರೆ ಶಿವನಿಗೆ ನಾವು ಶರಣಾಗಬೇಕು ಅಥವಾ ಹನುಮಂತನಿಗೆ ನಾವು ಶರಣಾಗಬೇಕು. ಸೊ ಯಾರಿಗೆಲ್ಲ ಅಷ್ಟಮ ಶನಿ ನಡೀತಾ ಇದೆ ಅವರು ಹನುಮಾನ್ ಚಾಲೀಸನ್ನು ಪಠನೆ ಮಾಡಲೇಬೇಕು. ಹನುಮಾನ್ ಚಾಲೀಸ್ ಪ್ರತಿದಿನ ಮಾಡ್ಬೋದು, ಶನಿವಾರ ಮಾಡ್ಬೋದು. ಇಲ್ಲಾದರೆ ಹನುಮಾನ್ ಮಂದಿರ ಇದ್ದರೆ ನಿಮ್ಮಲ್ಲಿ ಅಲ್ಲಿ ಹೋಗಿ ಹನುಮಾನ್ಗೆ ಎಳ್ಳನ್ನು ಅರ್ಪಿಸಿ ಅಥವಾ ಎಳ್ಳೆಣ್ಣೆಯನ್ನು ಅರ್ಪಿಸಿ. ಶಿವನ ದೇವಾಲಯ ಇದ್ದರೆ ಪ್ರತಿ ಸೋಮವಾರ ಅಥವಾ ನಿಮಗೆ ಯಾವಾಗ ಟೈಮ್ ಇರುತ್ತೋ ಅವತ್ತು ಶಿವನ ದೇವಾಲಯಕ್ಕೆ ಹೋಗಿ ಅಲ್ಲಿ ಶಿವನ ನಾಮ ಜಪವನ್ನು, ಪಂಚಾಕ್ಷರಿ ಮಂತ್ರವನ್ನು, ಓಂ ನಮಃ ಶಿವಾಯ ಮಂತ್ರವನ್ನು ಪಠನೆ ಮಾಡಬೇಕು. ಶನಿ ಶಾಂತಿ ಮಾಡಲಿಕ್ಕೆ ಹೋಗಬೇಡಿ, ಬೇಡ. ಇದೇ ಪರಿಹಾರ ಸಾಕಾಗುತ್ತೆ. ಇನ್ನಷ್ಟು ಪರಿಹಾರ ಅಂದರೆ ಶನಿಸಿಂಗನಾಪುರ ಅಂಥ ಕ್ಷೇತ್ರಗಳಿಗೆಲ್ಲ ಹೋಗಿ ಅಲ್ಲಿ ಶನಿಗೆ ಎಳ್ಳನ್ನು ಅರ್ಪಿಸ್ಬೋದು ಬೇಕಿದ್ದರೆ.
ಬೇಡ, ನಿಮಗೆ ಅಷ್ಟೊಂದು ಕಷ್ಟ ಆಗುತ್ತೆ. ನಿಮ್ಮ ಊರಿನಲ್ಲಿ, ಎಲ್ಲ ಊರಿನಲ್ಲಿ ಶಿವನ ದೇವಾಲಯ ಇರುತ್ತೆ. ಶಿವನ ದೇವಾಲಯಕ್ಕೆ ಶಿವನ ಪಂಚಾಕ್ಷರಿ ಮಂತ್ರವನ್ನು ಜಪಿಸಲೇಬೇಕು. ಅದು ಕೂಡ ನೀವು ಗಾಡಿಯಲ್ಲಿ ಹೊರಡಬೇಕಿದ್ರೆ ಶಿವನ ಮಂತ್ರವನ್ನು ಮತ್ತು ದೇವಿಯ ಮಂತ್ರವನ್ನು ನೀವು ಪಠಿಸಿ ಮುಂದೆ ಹೋಗಬೇಕು. ಇದು ಪರಿಹಾರವನ್ನು ಪ್ರತಿದಿನ ಮಾಡ್ತಾ ಬನ್ನಿ ನೀವು. ಅಂದರೆ ಮಂತ್ರೋಚ್ಚಾರ, ಅದೇ ರೀತಿ ಎಳ್ಳೆಣ್ಣೆ ಅರ್ಪಿಸೋದು ಮಾಡ್ತಾ ಬಂದಾಗ ನಿಮಗೆ ಅಷ್ಟಮ ಶನಿಯ ಕಾಟದಿಂದ ಸ್ವಲ್ಪ ನಿಮಗೆ ರಿಲ್ಯಾಕ್ಸ್ ಸಿಗುತ್ತೆ. ಸೊ ಸರಳವಾದ ಪರಿಹಾರವನ್ನು ಅಷ್ಟಮ ಶನಿಯ ಕಾಟಕ್ಕೆ ಹೇಳಿದ್ದೇನೆ. ಇದನ್ನು ಮಾಡ್ತಾ ಬನ್ನಿ. ಎಲ್ರಿಗೂ ಶುಭವಾಗಲಿ. ಶುಭ ದಿನ.